ಸತೀಶ್ ಜಾರಕಿಹೊಳಿ ಮಾತು ಬದಲಿಸಿದ್ರ ಹಿಂದಿದ್ಯಾ ಒತ್ತಡ? ಹಿಂಗೆಲ್ಲ ಮಾತಾಡಬೇಡಿ ಅಂತ ಯಾರಾದ್ರೂ ಒತ್ತಡ ಹೇರಿದ್ರ ಅನ್ನೋದು ಈಗ ಅನುಮಾನ. ಸತೀಶ್ ಜಾರಕಿಹೊಳಿ ಬಾಂಬ್ ಸಿಡಿಸುತ್ತಲೇ ದೆಹಲಿ ತಲುಪಿತ್ತು ಈ ನ್ಯೂಸ್. ಎಐಸಿಸಿ ಕಚೇರಿ ಉದ್ಘಾಟನೆಗೆಂದು ದೆಹಲಿಯಲ್ಲೇ ಇದ್ದ ಡಿಸಿಎಂ ಗಮನಕ್ಕೆ ಬರುತ್ತಲೇ ಹೈಕಮಾಂಡ್ ನಾಯಕರಿಗೆ ಈ ಬಗ್ಗೆ ಮಾಹಿತಿ ಹೇಳ್ತಾರೆ. ಸತೀಶ್ ಹೇಳಿಕೆಯಿಂದ ದೊಡ್ಡ ಡ್ಯಾಮೇಜ್ ಆಗ್ತಿದೆ, ಇದನ್ನು ಸರಿಪಡಿಸಿ ಅಂತ ಡಿಕೆಶಿ ಮನವಿ ಮಾಡ್ತಾರೆ. ನಂತರ ಸಿಎಂ ಮೂಲಕ ಸತೀಶ್ ಜಾರಕಿಹೊಳಿಗೆ ಸೂಚನೆ ಕೊಡ್ತಾರೆ, ಏನು ಮಾತಾಡ್ಬಿಡಿ ಸುಮ್ಮನೆ ಇರಿ ಅಂತ. ಬೆಳಗಾವಿಯಲ್ಲಿ ಕಾರ್ಯಕ್ರಮ ಹತ್ತಿರ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಯಾಕೆ ಮಾತನಾಡಕ್ ಹೋದ್ರು, ಮತ್ತೊಮ್ಮೆ ಸ್ಟೇಟ್ಮೆಂಟ್ ನೀಡಿ ಸರಿ ಮಾಡಿ ಅಂತ ಸಲಹೆ ಕೊಡಲಾಗಿತ್ತಂತೆ. ಅತ್ತ ವೇಣುಗೋಪಾಲ್ರಿಂದಲೂ ಡ್ಯಾಮೇಜ್ ಅನ್ನು ಸರಿಪಡಿಸೋಕೆ ಸೂಚನೆಯನ್ನ ನೀಡಲಾಗಿತ್ತು. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನುವಂತ ಚರ್ಚೆ ಇದೀಗ ನಡೀತಾ ಇದೆ. ಹೇಳೋದೆಲ್ಲ ಹೇಳ್ಬಿಟ್ರು, ಕೊನೆಗೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಿದ್ದರಿಂದ ನೋಡಿ ಸರ್ ಹಿಂಗೆಲ್ಲ ಮಾತಾಡಿದ್ರೆ ಕಷ್ಟ ಆಗುತ್ತೆ, ಬೇರೆ ಬೇರೆ ಥರದ ಮೆಸೇಜ್ ಪಾಸ್ ಆಗುತ್ತೆ, ಒಂದು ಸ್ವಲ್ಪ ಹೇಳಿ ಅಂತೇನೋ ಹೇಳಿದ್ದಕ್ಕೆ ಯಾಕೆ ಆ ಥರದ ಸ್ಟೇಟ್ಮೆಂಟ್ ಕೊಟ್ರಿ, ಬೆಳಗಾವಿಯಲ್ಲಿ ಸಭೆ ಇದೆ, ಈ ಸಂದರ್ಭದಲ್ಲಿ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿದ್ರಿಂದ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ಸರಿ ಮಾಡಿ ಅಂತ ಹೇಳಿದ್ರಿಂದ ಅವರ ಸ್ಟೇಟ್ಮೆಂಟನ್ನು ಮೊದಲಿನ ಸ್ಟೇಟ್ಮೆಂಟನ್ನು ಬದಲಿಸಿದ್ರು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಮೊದಲು ಏನು ಹೇಳಿದ್ರು, ಆಮೇಲೆ ಏನು ಹೇಳಿದ್ರು, ಏನು ಬದಲಾಯಿತು ನೋಡೋಣ. ಆಗ್ಬೇಕು, ಅವ್ರವ್ರ ಬಂದು ಇರ್ತಾರ, ಯಾರು ಹೊಸದಾಗಿ ಮಾಡ್ತಿರ್ತಾ ಆಗ್ಬೇಕಲ್ಲ. ಇಲ್ಲ ದಿವಸ ಚರ್ಚೆ, ಅವರು ಯಾವ ಅಧ್ಯಕ್ಷ ಬದಲಾವಣೆ, ಯಾವ್ದು ಬದಲಾವಣೆ ದಿವಸ ಅದನ್ನೇ ಚರ್ಚೆ ರೀ. ಎಸ್ ಅವ್ರೇ ಮುಂದುವರಿತಾರ ಅಂತ ಹೇಳಿದ್ರೆ ಮುಗಿದು ಕ್ಲೋಸ್ ಆಯ್ತು ಮ್ಯಾಟ್ರು. ಇಲ್ಲ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ, ಯಾಕಂದ್ರೆ ಅವ್ರದೇ ಒಂದು ನೋಟ್ ಇದೆ, MP ಎಲೆಕ್ಷನ್ ಆದ್ಮೇಲೆ ಚೇಂಜ್ ಮಾಡಿದೆ ಅಂತ. ಅದೇ ಗೊಂದಲ ಸರ್ ಅಷ್ಟೇ ಅದು. ಯಾಕಂದ್ರೆ ಆಲ್ರೆಡಿ ಆಗಿ ಎಲೆಕ್ಷನ್ ಎಷ್ಟು 6 ಮಂತ್ ಆಯ್ತು ಈಗ. ಅದೇ ಪ್ರಶ್ನೆಗೆ ಸಮಸ್ಯೆ ಆಗಿದ್ದು ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರಿಸ್ಬೇಕಾ ಬೇರೆಯವ್ರು ಮಾಡ್ಬೇಕಾ ಈಗಲೇ ಹೇಳಿದ್ದ ನಮಗೂ ಸಹ. ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ, ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಒಂದು ಇತ್ತೀಚಿರಿ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲೆಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಅಲ್ಲ. ನಾನು ಕೂಡ ಯಾವಾಗಲೂ ಡಿ.ಕೆ. ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ. ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ, ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಸ್ಥಿತಿಯಲ್ಲಿ ನಾವು ಹೇಳೋದನ್ನ ಜನ ತಪ್ಪಾಗಿ ಅರ್ಥೈಸಿ ಮಾಡ್ಬೋದು. ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು, ನಾನು ಡೆಲ್ಲಿಗೆ ಹೋಗ್ತಾ ಇರೋದು, ನನ್ನ ಕರ್ನಾಟಕ ಭವನ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿದೆ, ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ, ಅದರ ವೀಕ್ಷಣೆ ಹೋಗ್ತಾ ಇದೆ ಅಂತ ಹೇಳಿದ್ದೀನಿ. ಅದು ಮನವೊಲಿಸಲಿಕ್ಕೆ ಹೋಗ್ತಾ ಇರೋದು. ನಾನು ಯಾರೇ ವರಿಷ್ಠರಲ್ಲ, ನನ್ನ ಕರ್ನಾಟಕ ಭವನ ಉದ್ಘಾಟನೆಗೆ ದಿನಾಂಕ ನಿಗದಿ ಆಗಿದೆ, ಅದರ ಪರಿಶೀಲನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಈ ರೀತಿ ಗೊಂದಲ ಆಗೋದ್ರಿಂದ ಜನರಲ್ಲಿ ಗೊಂದಲ ಆಗ್ತೈತೆ, ಪಕ್ಷದಲ್ಲಿ ಕೂಡ ಗೊಂದಲ ಆಗೇ ಆಗ್ತೈತೆ. ಅದಕ್ಕೆ ನಮ್ಮ ಪಕ್ಷದಲ್ಲಿ ಮುಂಚೆ ಇದ್ದಂಥ ಸಂಘಟನೆ ಇದಿಲ್ಲ ಅಂತ ಹೇಳಿದ್ದು ನಿಜ. ಯಾಕಂದರೆ ನಾವು 23ರಲ್ಲಿ ಚುನಾವಣೆ ಮುಂಚೆ ಭಾಳಷ್ಟು ಸಂಘಟನೆ ಬತ್ತು ಕೊಟ್ಟಿದ್ದೀವಿ, ಈಗಿಲ್ಲ. ಅದಕ್ಕೂ ನಾನು ಕೂಡ ಜವಾಬ್ದಾರ ಅಂತ ಹೇಳಿದ್ದೀನಿ. ಅದರಲ್ಲಿ ಪ್ರಶ್ನೆ ಇಲ್ಲ, ಯಾರು ಒಬ್ಬರ ವ್ಯಕ್ತಿ ಅಲ್ಲ. ನಾನು ಇನ್ನಿತರ ಸಚಿವರು ಇರ್ಬೋದು, ಬೇರೆ ಬೇರೆ ಮುಖಂಡರು ಕೂಡ ಇರ್ಬೋದು, ಅದನ್ನು ನಾನು ಹಿಡ್ಕೊಂಡು ಹೇಳಿದ್ದೀನಿ. ಅದಕ್ಕಾಗಿ ಅದು ನಾ ಹೇಳಿದ್ದು ಒಂದಾಗ್ತೈತೆ ಅಂತ ಅಲ್ಲಿ ಬರೋದು ಒಂದಾಗಬಾರ್ದು ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಯಾವ ಸಂದರ್ಭದಲ್ಲಿ ಅದು ಬದಲಾವಣೆ ಮಾಡಲಿಕ್ಕೆ ನಾನು ಹೇಳಿಲ್ಲ. ಅದು ವರಿಷ್ಠರ ವಿಚಾರ ಪದೇ ಪದೇ ಹೇಳಿದ್ದೀನಿ. ನಾನು ಕೂಡ ಯಾವಾಗಲೂ ಡಿ.ಕೆ. ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಯಾಕೋ ಕಾಂಗ್ರೆಸ್ನಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಹೇಳಿದ್ರು, ನಾಯಕರುಗಳೇ ಎಡುತ್ತಾ ಇದ್ರು, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಹೈಕಮಾಂಡಿಂದ ಒತ್ತಡ ಬಂದ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯೂಟರ್ನ್ ಹೊಡೆದ್ರೆ ಹೇಗೆ? ನಿನ್ನೆ ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಲೋಕಸಭಾ ಚುನಾವಣೆಯ ನಂತರ ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ರೆ, ಆದ್ರೆ ಈಗ ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳಾಗ್ತಾ ಬಂದಿದೆ. ಆದ್ರೆ ಇಲ್ಲಿಯವರೆಗೂ ಆ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ, ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಒಂದು ಕಡೆ ಕಾರ್ಯಕರ್ತರಲ್ಲೂ ಕೂಡ ಇದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ.
ಯಾಕೆಂದ್ರೆ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅಂತೇಳಿ ಮಾಧ್ಯಮಗಳಲ್ಲಿ ದಿನನಿತ್ಯವೂ ಕೂಡ ವರದಿ ಆಗ್ತಾ ಇದ್ರೆ ಕಾರ್ಯಕರ್ತರು ಮತ್ತೆ ಮುಖಂಡರಲ್ಲಿ ಬೇರೆ ರೀತಿಯಾದಂತಹ ಸಂದೇಶ ಹೋಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಒಂದು ಕ್ಲಾರಿಫೈ ಅನ್ನ ನೀವು ತೆಗೆದುಕೊಳ್ಬೇಕು. ಯಾಕೆಂದ್ರೆ ಒಂದು ಡಿ ಕೆ ಶಿವಕುಮಾರ್ ಏನ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರನ್ನೇ ನಾವು ಮತ್ತೆ ಮುಂದುವರಿಸ್ತೇವೆ ಅನ್ನುವಂಥದ್ದನ್ನಾದ್ರೂ ಅಧಿಕೃತವಾಗಿ ನೀವು ಆದೇಶವನ್ನು ಹೊರಡಿಸ್ಬೇಕು. ಇಲ್ಲದೆ ಹೋದ್ರೆ ಆ ಜಾಗಕ್ಕೆ ಬೇರೆಯವರನ್ನ ಸಮರ್ಥರಾಗಿರುವಂತ ಓಟ್ಗಳನ್ನ ತಂದು ಕೊಡುವಂತಹ ಸಮರ್ಥ ನಾಯಕರಿಗೆ ಅವಕಾಶವನ್ನಾದ್ರೂ ನೀವು ಮಾಡಿಕೊಡ್ಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿತ್ತು ಅಂದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ಗೆ ಕಾರಣ ಆಗಿತ್ತು. ಯಾಕಂದ್ರೆ ಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ದೆಹಲಿಯಲ್ಲಿ ಎಐಸಿಸಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಈಗಾಗಲೇ ಪದೇ ಪದೇ ದಲಿತ ಸಚಿವರ ಸಭೆಗಳನ್ನ ನಡೆಸಿ ಒಂದು ಕಡೆ ಪಕ್ಷದ ಹೈಕಮಾಂಡ್ ಕೆಂಗಣ್ಣಿಗೂ ಕೂಡ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಅವರು ಗುರಿಯಾಗಿದ್ರು. ಮತ್ತೆ ನಿನ್ನೆ ಈ ಒಂದು ಸ್ಟೇಟ್ಮೆಂಟ್ ನಿಂದ ಮತ್ತಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗಿತ್ತು. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಿದ್ರಿಂದ ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಪಕ್ಷಕ್ಕೆ ಇದು ಮುಜುಗರ ಆಗ್ತಾ ಇದೆ, ಹಾಗಾಗಿ ಮತ್ತೆ ನೀವು ಹೇಳಿದ್ರು ಕೂಡ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಬೇಸರವನ್ನ ಹೊರಹಾಕಿದ್ರು. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಡ್ತಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ನೀವು ತಿಳಿ ಹೇಳಿ, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಹಾಗಾಗಿ ನೀವೇ ಅವರಿಗೆ ಸಲಹೆಯನ್ನ ಸೂಚನೆಯನ್ನ ಕೊಟ್ರೆ ಅವರು ಸೈಲೆಂಟ್ ಆಗಬಹುದು ಅನ್ನುವಂತ ಒಂದು ಸಲಹೆಯನ್ನ ಸಿದ್ದರಾಮಯ್ಯ ಅವರ ಮುಂದೆ ಇರ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾತನಾಡ್ತಾರೆ. ನಂತರ ವೇಣುಗೋಪಾಲ್ ಅವರು ಕೂಡ ಅವ್ರ ಜೊತೆ ಮಾತನಾಡ್ತಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬೇಡಿ, ಪಕ್ಷದಲ್ಲಿ ಹಿರಿಯ ನಾಯಕರು ನೀವು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೀರಿ, ನಾವು ಕೂಡ ಗಮನಿಸಿದ್ದೇವೆ, ಒಳ್ಳೆಯ ಸಂಘಟನಾ ಚತುರರು ಕೂಡ ಇದ್ದೀವಿ. ಆದ್ರೆ ಈ ರೀತಿಯಾದಂತ ವಿವಾದಾತ್ಮಕ ಹೇಳಿಕೆಗಳಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಆ ಕಾರಣಕ್ಕೆ ನೀವು ಮತ್ತೆ ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬೇಡಿ, ಏನೇ ಇದು ಪಕ್ಷದ ಚೌಕಟ್ಟಿನಲ್ಲಿ ನೀವು ಬಗೆಹರಿಸ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ನಮ್ಮ ಗಮನಕ್ಕೆ ತರಬೇಕು ಅನ್ನೋದಾದ್ರೆ ನೀವು ದೆಹಲಿಗೆ ಬಂದು ನಮ್ಮ ಗಮನಕ್ಕೆ ತನ್ನಿ, ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡಬೇಡಿ ಅಂತೇಳಿ ಆ ಕಡೆಯಿಂದ ಹೈಕಮಾಂಡ್ ನಿಂದಲೂ ಕೂಡ ಸೂಚನೆ ರವಾನೆ ಆಗತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಸಂಜೆ ಮತ್ತೊಂದು ಪ್ರಕಟಣೆಯನ್ನ ಹೊರಡಿಸ್ತಾರೆ. ನಾನು ಹೇಳಿ ಆ ರೀತಿಯಾಗಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಅಂತಹ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಇವತ್ತು ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ಬೇರೆ ರೀತಿಯಾದಂತ ಒಂದು ವರದಿಗಳು ಹೋಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ವರದಿಗಳನ್ನ ಮಾಡಬೇಡಿ ಅಂತೇಳಿ ಮತ್ತೊಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಮೂಲಕ ಅದಕ್ಕೆ ತಿಳಿ ಹೇಳುವಂತ, ಅಂದ್ರೆ ನಾನು ಆ ರೀತಿಯಾದಂತ ಹೇಳಿಕೆಗಳನ್ನೇ ಹೇಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಉಲ್ಟಾ ಹೊಡೆದಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.